ಮ್ಯಾಮ್, ಹಾಂ ಅಶ್ವಿನಿ. ಇನ್ಕ್ರೀಸ್ಡ್ NT ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ಸೊ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿಗೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ದ ಮೋಸ್ಟ್ ಕಾಮನ್ ರೀಸನ್ ವಿಲ್ ಬಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. The second common reason will be heart defects in the baby. The third reason will be some genetic disorders like single gene disorders or metabolic disorders. The other important reasons will be some fetal infections or alpha thalassemia major or unknown reasons, or sometimes it can be increased in the normal babies also. So increased nuchal translucency na ನಾವು ಸ್ಕ್ಯಾನಲ್ಲಿ ನೋಡಿದ್ರೆ ನಾವು ಡೀಟೇಲ್ ಸ್ಟ್ರಕ್ಚರಲ್ ಸ್ಟಡಿ ಮಾಡ್ತೇವೆ, ಎಸ್ಪೆಷಲಿ ಹಾರ್ಟನ್ನು ಸ್ಟಡಿ ಮಾಡ್ತೇವೆ. ಸ್ಟ್ರಕ್ಚರ್ಸ್ ಎಲ್ಲ ನಾರ್ಮಲ್ ಆಗಿದ್ದರೆ ಕಪಲ್ನ ಕರೆದುಬಿಟ್ಟು ಕೌನ್ಸಿಲಿಂಗ್ ಮಾಡ್ತೇವೆ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಸ್ಟ್ ದಟ್ ವಿ ಆಫರ್ ವಿಲ್ ಬಿ ಇನ್ವೇಸಿವ್ ಟೆಸ್ಟಿಂಗ್. ಅಂದರೆ ಗರ್ಭಕೋಶದ ಒಳಗಡೆ ಸೂಜಿ ಹಾಕಿಬಿಟ್ಟು ಮಗು ಸುತ್ತ ಇರೋಂಥ ಪ್ಲಸೆಂಟಾ ಅಥವಾ ಆಮ್ನಿಯೋಟಿಕ್ ಫ್ಲೂಯಿಡ್ನ ತೆಗೆದು ಜೆನೆಟಿಕ್ ಲ್ಯಾಬ್ಗೆ ಕಳಿಸಿದಾಗ ನಾವು ಬೇಬಿ ಕ್ರೋಮೋಸೋಮ್ನ ಅನಲೈಸ್ ಮಾಡಬಹುದು. ಸ್ಕ್ಯಾನ್ಗಳಲ್ಲಿ ಅಥವಾ ರುಟೀನ್ ಬ್ಲಡ್ ಟೆಸ್ಟ್ಗಳಲ್ಲಿ ನಾವು ಈ ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸ್ ಅಥವಾ ಜೆನೆಟಿಕ್ ಸಿಂಡ್ರೋಮ್ಸ್ನ ಕಂಡುಹಿಡಿಲಿಕ್ಕಾಗೋದಿಲ್ಲ. ಸೊ ನಾವು 100% ಬೇಬಿ ಕ್ರೋಮೋಸೋಮ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಬೇಬಿನ ಡೈರೆಕ್ಟಾಗಿ ಚೆಕ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೇವೆ, ಇನ್ವೇಸಿವ್ ಟೆಸ್ಟಿಂಗ್ ಮಾಡ್ತೇವೆ. ಅದು ಇಟ್ ಕ್ಯಾನ್ ಬಿ ಕೋರಿಯಾನಿಕ್ ವಿಲ್ಲಸ್ ಸ್ಯಾಂಪ್ಲಿಂಗ್ ಇಫ್ ಇಟ್ ಇಸ್ ಡನ್ ಬಿಫೋರ್ 16 ವೀಕ್ಸ್. ಆಫ್ಟರ್ 16 ವೀಕ್ಸ್ ಇದ್ದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಸ್ಯಾಂಪಲ್ನ ತೊಗೊಳ್ತೀವಿ. ಅದಕ್ಕೆ ಆಮ್ನಿಯೋಸೆಂಟಸಿಸ್ ಅಂತ ಕರಿತೇವೆ. ಸೊ ಬೇಬಿ ಸ್ಟ್ರಕ್ಚರ್ಸ್ ಎಲ್ಲ ನಾರ್ಮಲ್ ಆಗಿದ್ದು, ಬೇಬಿದು ಕ್ರೋಮೋಸೋಮ್ಸು ನಾರ್ಮಲ್ ಆಗಿದ್ದರೆ ಅಂಥ ಟೈಮಲ್ಲಿ ನಾವು ಅವರಿಗೆ ಅರ್ಲಿ ಅನಾಮಲಿ ಸ್ಕ್ಯಾನ್ನ ಮಾಡಿ ಇನ್ನೊಂದು ಸಲ ವಿ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಬೇಬಿ ಸ್ಟ್ರಕ್ಚರ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಸೊ ಎಲ್ಲ ಚೆನ್ನಾಗಿದ್ದಾಗ ದ ಔಟ್ಕಮ್ ಆಫ್ ದಿಸ್ ಪ್ರೆಗ್ನೆನ್ಸಿ ವಿಲ್ ಬಿ ಗುಡ್. ಇನ್ ಕೇಸ್ ಕಪಲ್ ಇನ್ವೇಸಿವ್ ಟೆಸ್ಟಿಂಗಿಗೆ ಅವರು ಅಗ್ರಿ ಮಾಡ್ತಾ ಇಲ್ಲ, ಹೆದರ್ಕೊಂಡಿದ್ದಾರೆ ಅಂತಂದರೆ ನಾವು ಈ ಬ್ಲಡ್ ಟೆಸ್ಟ್ಗಳೇನಿದ್ದಾವೆ, ಸ್ಕ್ರೀನಿಂಗ್ ಟೆಸ್ಟ್ಗಳು, ಅವನ್ನು ಮಾಡೋದಕ್ಕೆ ಸಜೆಸ್ಟ್ ಮಾಡ್ತೇವೆ. ಡಬಲ್ ಮಾರ್ಕರ್ ಟೆಸ್ಟ್, ಅಗೇನ್ ದ ಸೆನ್ಸಿಟಿವಿಟಿ ವಿಲ್ ಬಿ ವೆರಿ ಲೆಸ್ ಇನ್ ದಿಸ್. ಆ್ಯಂಡ್ ದ ಅನದರ್ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ದಟ್ ವಿ ಆಫರ್ ಇಸ್ NIPT ಟೆಸ್ಟ್. NIPT ಅಂತಂದರೆ ನಾನ್ ಇನ್ವೇಸಿವ್ ಪ್ರೀನೇಟಲ್ ಟೆಸ್ಟಿಂಗ್, ಅಂದರೆ ಸೆಲ್ ಫ್ರೀ DNA ಟೆಸ್ಟ್ ಅಂತಲೂ ಕರಿತೀವಿ. ಇದರಲ್ಲಿ ಮದರ್ದು ಬ್ಲಡ್ ತಗೊಂಡು ಅದರಲ್ಲಿ ಬೇಬಿ ಕ್ರೋಮೋಸೋಮ್ಸ್ನ ಚೆಕ್ ಮಾಡುವಂಥ ಒಂದು ಅಡ್ವಾನ್ಸ್ಡ್ ಬ್ಲಡ್ ಟೆಸ್ಟ್ ಇದು. ಬಟ್ ಇದರದ್ದು ಡ್ರಾಬ್ಯಾಕ್ ಏನಂದರೆ ಎಲ್ಲ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಹಾಗೂ ಜೆನೆಟಿಕ್ ಸಿಂಡ್ರೋಮ್ಸ್ನ ನಾವು ಇದರಲ್ಲಿ ಕಂಡುಹಿಡಲಿಕ್ಕಾಗೋದಿಲ್ಲ, ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇನ್ಕ್ರೀಸ್ಡ್ ನ್ಯೂಕ್ಲಿಯರ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನಲ್ಲಿ ನೋಡಿದಾಗ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಫರ್ ಮಾಡೋದೇ ಇನ್ವೇಸಿವ್ ಟೆಸ್ಟಿಂಗ್.